ನಮಸ್ಕಾರ ಎಲ್ರಿಗೂ. ಹರ್ಷ ಹಾಸಿನಿ ಚಾನಲ್ಗೆ ಸುಸ್ವಾಗತ. ನೀವೆಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇವತ್ತು ನಾವು ಎಲ್ಲಿ ಹೊರಡ್ತಾ ಇದ್ದೀವಿ ಅಂದರೆ ತಿರುಪತಿಗೆ ಹೋಗ್ತಾ ಇದ್ದೀವಿ. ಏನೋ ದೇವ್ರ ದರ್ಶನ ಮಾಡಬೇಕು ಅಂತ ಮನಸ್ಸಿಗೆ ಅನಿಸ್ತಾ ಇತ್ತು. ಸರಿ ಅಂತ ಮಂಗಳವಾರ ರಾತ್ರಿ 9:30ಗೆ ಮೆಜೆಸ್ಟಿಕ್ಕಿಂದ ಬಸ್ ಹತ್ತಿದ್ದು, ಸ್ಲೀಪರ್ ಬಸ್ಸು. ಇದು ನೋಡಿ, ಶ್ರೀವಾರಿ ಮೆಟ್ಟು ಎಂಟ್ರೆನ್ಸ್, ಇದು ಸ್ಟೆಪ್ಸ್ ಹತ್ಕೊಂಡು ಹೋಗೋಣ ಅಂತ. ಇಲ್ಲಿಗೆ ಹೇಗೆ ಬರಬೇಕು ಅಂದರೆ, ತಿರುಪತಿ ಬಸ್ ಸ್ಟಾಪ್ ಇಳಿತೀವಲ್ವ ಬಸ್ಸಿಂದ, ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ದೂರದಲ್ಲಿ ಇನ್ನೊಂದು ಬಸ್ ಸ್ಟಾಪ್ ಇದೆ. ಈ ಶ್ರೀವಾರಿ ಮೆಟ್ಟಿಗೆ ಹೋಗೋ ಬಸ್ಸಸ್ ಎಲ್ಲ ಅಲ್ಲೇ ಬರೋದು. ಬೆಳಗ್ಗೆ 5 ಗಂಟೆಗೆ ಅಲ್ಲಿ ಶುರುವಾಗುತ್ತೆ ಬಸ್ ಬರೋದು. ನಾವು 3:30ಗೆ ಇಳಿದಿದ್ದು. ಅಲ್ಲೇ ತಿರುಪತಿ ಬಸ್ ಸ್ಟಾಪಲ್ಲೇ ಸ್ವಲ್ಪ ವೆಯ್ಟ್ ಮಾಡಿ, ಅಲ್ಲೇ ಟೀ ಸ್ವಲ್ಪ ಕುಡಿದು, ಬಿಸ್ಕೆಟ್ ಸ್ವಲ್ಪ ತಿಂದು, ಅಲ್ಲಿಂದ 1 ಅವರ್ ವೇಟ್ ಮಾಡಿಬಿಟ್ಟು ಕರೆಕ್ಟಾಗಿ 4:45ಕ್ಕೆ ಅಲ್ಲಿ ಒಂದು ಆಟೋ ಹಿಡಿದ್ವಿ. ಆ ಆಟೋಗೆ ಒಂದು 50 ರೂಪಾಯಿ ತೊಗೊಂಡ್ರು ಅಷ್ಟೇ. 2 ಕಿಲೋಮೀಟ್ರ್ ಅಲ್ವಾ. ಅಲ್ಲಿ ಬಸ್ ಸ್ಟಾಪ್ ಹತ್ರ ಬಂದಿದ ತಕ್ಷಣ ಬಸ್ ಬಂತು, ಇಲ್ಲಿಗೆ ಬರೋ ಬಸ್ಸಸ್ಸು. 45 ನಿಮಿಷದ ಒಳಗಡೆ ಇಲ್ಲಿ ಬಂದು ರೀಚ್ ಆದ್ವಿ ಬಸ್ಸಲ್ಲಿ. ಅಲ್ಲಿ ಉಚಿತ ಬಸ್ಸಸ್ಸು ಬರುತ್ತೆ ದೇವಸ್ಥಾನದ್ದೇ. ಅದು ಸ್ವಲ್ಪ ರಶ್ ಇರುತ್ತಂತ ನಾವು ಟಿಕೆಟ್ ಕೊಟ್ಬಿಟ್ಟು 40 ರೂಪಾಯಿ ತೊಗೊಂಡ್ರು ಒಬ್ಬರಿಗೆ ಟಿಕೆಟ್ ಫೇರು. ಆಮೇಲೆ 45 ನಿಮಿಷದಲ್ಲಿ ಇಲ್ಲಿ ಬಂದು ರೀಚ್ ಆದ್ವಿ. ಇಲ್ಲಿ ಎಂಟ್ರೆನ್ಸಲ್ಲೇ ಟೋಕನ್ ಕೊಡ್ತಾರೆ ದರ್ಶನಕ್ಕೆ. ಅರ್ಧ ಗಂಟೆ ಕಾದು ಟೋಕನ್ ತೊಗೊಂಡು, ಲಗೇಜ್ ಕೌಂಟ್ರು ಇದೆ ಸ್ಟಾರ್ಟಿಂಗಲ್ಲೇ. ಅಲ್ಲೆಲ್ಲ ಲಗೇಜ್ ಎಲ್ಲ ಕೊಟ್ಟು ತಿಂಡಿ ಎಲ್ಲ ಮಾಡಿ 9 ಗಂಟೆಗೆ ನೋಡಿ ಇಲ್ಲಿ ಎಂಟ್ರೆನ್ಸಿಗೆ ಬಂದಿದ್ದೀವಿ. ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಎಲ್ರೂ. ಪೂಜೆ ಮುಗಿಸ್ಕೊಂಡು ಸ್ಟೆಪ್ಸು ಶುರು ಮಾಡ್ತೀವಿ. ಸ್ಟೆಪ್ಸು 2300 ಚಿಲ್ಲರೆ ಸ್ಟೆಪ್ಸ್ ಇದೆ ನೋಡಿ. ಶುರು ಮಾಡಿದ್ದೀವಿ ಸ್ಟೆಪ್ಸ್ ಹತ್ತಕ್ಕೆ. ಹೋದ ವರ್ಷವೂ ನಾವು ಇದೇ ಸ್ಟೆಪ್ಸ್ ಹತ್ತಿದ್ದು, ಶ್ರೀವಾರಿ ಮೆಟ್ಟು ಸ್ಟೆಪ್ಸು. ಲಾಸ್ಟ್ ಅಲಿಪಿರಿನೂ ಇದೆ, ಬಸ್ ಸ್ಟಾಪ್ ಹತ್ರನೇ ಇದೆ ಅಲಿಪಿರಿ ಸ್ಟೆಪ್ಸು. ಇದು ಬಂದು ಸ್ವಲ್ಪ ದೂರ ಬರಬೇಕು ಬಸ್ಸಲ್ಲಿ, 1.25 ಗಂಟೆ ಬರಬೇಕು. ಇದು ನೋಡಿ, 1200 ಸ್ಟೆಪ್ಸು ಮುಗ್ದಿದ ತಕ್ಷಣ ಈ ಕೌಂಟ್ರಲ್ಲಿ ನಮ್ಮ ಟಿಕೆಟ್ನ ಸ್ಕ್ಯಾನ್ ಮಾಡಿಸ್ತಾರೆ. ಸ್ಕ್ಯಾನ್ ಮಾಡಿ ಮತ್ತೆ ನಮಗೆ ಆ ಟಿಕೆಟ್ ವಾಪಸ್ ಕೊಡ್ತಾರೆ. ಮತ್ತು ನಾವು ಸ್ಟೆಪ್ಸ್ನ ಕಂಟಿನ್ಯೂ ಮಾಡ್ಕೋಬೋದು. ಏನಂದರೆ ನಾವು ಕನ್ಫರ್ಮ್ ಆಗಿ ಸ್ಟೆಪ್ಸ್ ಹತ್ತಿದ್ದೀವಿ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕಷ್ಟೇ ಸ್ಕ್ಯಾನಿಂಗ್ ಮಾಡೋದು ನಮ್ಮ ಟಿಕೆಟ್ನ. ಆಮೇಲೆ ಮತ್ತೆ ಕಂಟಿನ್ಯೂ ಮಾಡಿದ್ವಿ. ಜೊತೆಯಲ್ಲಿ ಏನಾದರೂ ತಿಂಡಿ ತೊಗೊಂಡು ಹೋದ ಸ್ನ್ಯಾಕ್ಸ್ ಥರ ಫ್ರೂಟ್ಸು ತಿನ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಸ್ಟೆಪ್ಸ್ ಹತ್ಬೋದು. ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸು. ಮತ್ತು ನೀರಿನ ಬಾಟ್ಲೆಲ್ಲ ತೊಗೊಂಡು ಹೋಗ್ಬೋದು. ಪ್ಲಾಸ್ಟಿಕ್ ಬಾಟ್ಲ್ ತೊಗೊಂಡು ಹೋಗಂಗಿಲ್ಲ. ಮತ್ತು ಆಧಾರ್ ಕಾರ್ಡ್ ತೋರಿಸಿದ್ರೇ ಅವರು ಟೋಕನ್ ಕೊಡೋದು ಎಲ್ರಿಗೂ. ಮರೀದೆ ಆಧಾರ್ ಕಾರ್ಡನ್ನ ತೊಗೊಂಡು ಹೋಗಿ. ಆಮೇಲೆ ನೋಡಿ, ಇವಾಗ ಈ 2300 ಸ್ಟೆಪ್ಸು ಇವಾಗ ಕಂಪ್ಲೀಟ್ ಮಾಡಿದ್ದೀವಿ. 3 ಅವರಲ್ಲಿ ಮುಗಿಸಿದ್ದೀವಿ. ರೆಸ್ಟ್ ತೊಗೊಂಡೆ, ಏನು ಕಂಟಿನ್ಯೂವಸ್ ಏನು ಹತ್ತಿಲ್ಲ ನಾವು. 3 ಅವರಲ್ಲಿ ಮುಗೀತು. ಇಲ್ಲಿ ನೋಡಿ, ಇವಾಗ 2300 ಸ್ಟೆಪ್ಸು ಆಗಿದೆ. ಇನ್ನು 80 ಚಿಲ್ಲರೆ ಸ್ಟೆಪ್ಸು ಇನ್ನೂ ಇದೆ. 9 ಗಂಟೆಗೆ ಶುರು ಮಾಡಿದ್ದು, 12:15ಗೆಲ್ಲ ಕಂಪ್ಲೀಟ್ ಆಯಿತು ನಾವು ಸ್ಟೆಪ್ಸ್ ಹತ್ತಿದ್ದು. ಆಮೇಲೆ 12:15 ಮುಗಿದ್ಮೇಲೆ ನಾವು ಪ್ಲ್ಯಾನ್ ಮಾಡಿರಲಿಲ್ಲ ಅಲ್ಲ, ರೂಮ್ ಬುಕ್ ಎಲ್ಲ ಏನೂ ಮಾಡಿಲ್ಲ. ಸರಿ ಅಂತ ಸಣ್ಣ ಸಣ್ಣ ರೂಮ್ ಸಿಗುತ್ತೆ ಅಲ್ಲಿ ಕೌಂಟ್ರ್ ಹತ್ರ ಹೋದರೆ, ನಾಳೆ ಬೆಳಗ್ಗೆ ಬನ್ನಿ, ಇವಾಗೆಲ್ಲ ರೂಮ್ ಖಾಲಿ ಅಂದರೆ ಫುಲ್ ಆಗಿಬಿಟ್ಟಿದ್ದಾರೆ, ಇವಾಗ ರೂಮ್ ಸದ್ಯಕ್ಕೆ ಯಾವುದೂ ಇಲ್ಲ, ಸಣ್ಣ ಸಣ್ಣ ರೂಮ್ ಇಲ್ಲ ಅಂತ ಹೇಳಿದ್ರು. ಸರಿ ಅಂತ ದೇವಸ್ಥಾನದ್ದೇ ಹಾಲ್ಸ್ ಇರುತ್ತಲ್ಲ, ದೊಡ್ಡ ದೊಡ್ಡ ಹಾಲು, ಅಲ್ಲೇ ಇದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ, ಆಮೇಲೆ ಲಗೇಜು ಇದರಲ್ಲಿ ಲಾಕರಲ್ಲಿ ಲಗೇಜ್ ಎಲ್ಲ ಇಟ್ಬಿಟ್ಟು, ಬೇರೆ ಕಡೆ ಲಗೇಜ್ ಲಾಕರಲ್ಲಿ ಇಟ್ಬಿಟ್ಟು ಅಲ್ಲಿಂದ ದರ್ಶನಕ್ಕೆ ಬಂದ್ವಿ. ಊಟ ಮಾಡಿಕೊಂಡು ದರ್ಶನಕ್ಕೆ ಫಸ್ಟು ಭೂವರಹ ಸ್ವಾಮಿದು ದರ್ಶನ ಮಾಡಬೇಕಲ್ವಾ. ಅಲ್ಲಿ 3:30ಗೆ ಇದ್ದಿದ್ದು ನಮಗೆ ದರ್ಶನದ ಟೈಮಿಂಗು. ನಾವು 3:30ಗೆ ಭೂವರಹ ದೇವಸ್ಥಾನದಲ್ಲಿ ಇದ್ವಿ. ಅಲ್ಲೊಂದು ಅರ್ಧ ಗಂಟೆ ಆಯಿತು ದರ್ಶನ. ಆಮೇಲೆ ತಿರುಪತಿ ವೆಂಕಟೇಶ್ವರ ದರ್ಶನಕ್ಕೆ ಶುರು ಮಾಡಿದ್ದು 4 ಗಂಟೆಗೆ ಶುರು ಮಾಡಿದ್ದು. 8:30 ಅಷ್ಟರಲ್ಲಿ ನಮಗೆ ದರ್ಶನ ಎಲ್ಲ ಮುಗೀತು. ತುಂಬ ಚೆನ್ನಾಗಿ ಅನಿಸ್ತು. ಅಲ್ಲಿ ಎಂಟರ್ ಆಗಿದ ತಕ್ಷಣ ನಮ್ಮ ಕೈ ಕಾಲು ನೋವೆಲ್ಲ ಹೋಗೇ ಬಿಡುತ್ತೆ, ಅಷ್ಟು ಚೆನ್ನಾಗಿ ಅನಿಸುತ್ತೆ ಆ ದೇವರ ದರ್ಶನ ಮಾಡೋವಾಗ.
8:30ಗೆಲ್ಲ ಮುಗೀತು. ಆಮೇಲೆ ಹತ್ಕೊಂಡು ಸ್ಟೆಪ್ಸ್ ಹತ್ತಿ ಬಂದವ್ರಿಗೆ ಒಂದು ಟೋಕನ್ಗೆ ಒಂದು ಲಾಡು ಫ್ರೀ ಕೊಡ್ತಾರೆ. ಮತ್ತು ನಮಗೆ ಎಕ್ಸ್ಟ್ರಾ ಲಾಡು ಬೇಕಂದ್ರೂ ನಮಗೆ ಕೊಡ್ತಾರೆ. ಲಾಡು ಎಲ್ಲ ತೊಗೊಂಡು ದರ್ಶನ ಎಲ್ಲ ಮುಗಿದು ಲಾಡು ಎಲ್ಲ ತೊಗೊಂಡು 8:30 ಆಯಿತು. ಆಮೇಲೆ ಆಚೆ ಬಂದುಬಿಟ್ಟು ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಅಲ್ಲಿ ರೂಮ್ ಎಲ್ಲ ಏನು ಮಾಡಿರಲಿಲ್ಲ ಅಲ್ಲ, ಕೆಳಗಡೆ ತಿರುಪತಿಗೆ ಮತ್ತೆ ಬಂದು ರೂಮ್ ಮಾಡಿ ನೋಡಿ ಬೆಳಗ್ಗೆ ಮತ್ತೆ ನೆಕ್ಸ್ಟ್ ಮಾರ್ನಿಂಗು ಫ್ರೆಶ್ ಅಪ್ ಸ್ನಾನ ಎಲ್ಲ ಮುಗಿಸ್ಕೊಂಡು ಮಂಗಾಪುರಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಬಸ್ ಸ್ಟಾಪಿಂದ ತಿರುಪತಿ ಬಸ್ ಸ್ಟಾಪ್ ಹತ್ರನೇ ರೂಮ್ ಮಾಡಿದ್ದಲ್ವಾ, ಅಲ್ಲಿಂದ ಒಂದು 15 ನಿಮಿಷ ಅಷ್ಟೇ ಮಂಗಾಪುರಕ್ಕೆ ಹೋಗೋ ಬಸ್ಸಸ್ ಎಲ್ಲ 20 ರೂಪೀಸ್ ತೊಗೊಂಡ್ರು ಟಿಕೆಟ್ ಫೇರು. ಒಂದು 20 ನಿಮಿಷದಲ್ಲಿ ರೀಚ್ ಆಗೋದ್ವಿ ಮಂಗಾಪುರ ದೇವಸ್ಥಾನಕ್ಕೆ. ನೋಡಿ ಇಲ್ಲಿ ಬಂದಿದ್ದೀವಿ, ಇದು ಎಂಟ್ರನ್ಸು ಮಂಗಾಪುರ ದೇವಸ್ಥಾನ. ಇವಾಗ ಇಲ್ಲಿ ಎಂಟ್ರನ್ಸಲ್ಲಿ ಏನಂದರೆ ನಾವು ಮೊಬೈಲ್ ಎಲ್ಲ ಕೌಂಟ್ರ್ ಹತ್ರ ಕೊಟ್ಬಿಡ್ಬೇಕು, ಯಾಕಂದರೆ ಮೊಬೈಲ್ಸ್ ಎಲ್ಲ ಅಲೌವ್ ಇಲ್ಲ ಒಳಗಡೆ ತೊಗೊಂಡು ಹೋಗಂಗಿಲ್ಲ. ಮೊಬೈಲ್ ಎಲ್ಲ ಕೊಟ್ಬಿಟ್ಟು ಅರ್ಧ ಗಂಟೆ ಕ್ಯೂವಲ್ಲಿ ನಿಂತು, ಅರ್ಧ ಅಲ್ಲ 1 ಅವರ್ ಆಯಿತು ದರ್ಶನ ಮಾಡೋಕ್ಕೆ. ಕ್ಯೂವಲ್ಲಿ ನಿಂತು ದರ್ಶನ ಮಾಡಿ ದೇವಿ ದರ್ಶನ ಎಲ್ಲ ಚೆನ್ನಾಗಾಯಿತು. ಅಲ್ಲಿಂದ ಮತ್ತೆ ಮೊಬೈಲ್ ಕೌಂಟ್ರ್ ಹತ್ರ ಬಂದುಬಿಟ್ಟು ಮೊಬೈಲ್ ತಗೊಂಡು ನೋಡಿ ಇಲ್ಲಿ ಕಲ್ಯಾಣಿ ಹತ್ರ ಬಂದಿದ್ದೀವಿ. ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ನೀರಲ್ಲಿ. ಅಲ್ಲೆಲ್ಲರೂ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ನಾವು ಸುಮ್ಮನೆ ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಎಷ್ಟು ಕ್ಲೀನಾಗಿತ್ತಂದರೆ ತುಂಬ ನೀಟಾಗಿತ್ತು ಕಲ್ಯಾಣಿ. ನೀವೇನಾದರೂ ಹೋಗಿದ್ದರೆ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಅನುಭವ ಹೇಗಿತ್ತು ಅಂತ. ಮೆಟ್ಲು ಹತ್ತು ಹೋಗೋದು ನೋಡಿ, ನಮ್ಮ ಯಜಮಾನ್ರು ಸ್ವಲ್ಪ ಹೊತ್ತು ನೀರಲ್ಲಿ ಕೂತ್ಕೊತಾ ಇದ್ರು. ಇದೆಲ್ಲ ಇಲ್ಲಿ ಸ್ವಲ್ಪ ಹೊತ್ತಿದ್ದು ಆಮೇಲೆ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಮಂಗಾಪುರಕ್ಕೆ ಬಂದರೆ ಸ್ವಲ್ಪ ಬಳೆ ತೊಗೋಬೇಕು ಅಂತ ಹೇಳ್ತಾರಲ್ವಾ, ಸರಿ ಅಂತ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿ ನೋಡಿ. ಇಲ್ಲೆಲ್ಲ ಏನೇನು ಸಿಗುತ್ತೆ, ತುಂಬ ಅಂಗಡಿಗಳಿವೆ ದೇವಸ್ಥಾನದ ಆಚೆ. ಸೋಮವಾರ ಗೋಕುಲಾಷ್ಟಮಿ ಇತ್ತಲ್ವ, ನಾವು ಬಂದಿದ್ದು ಗುರುವಾರ. ಬೋರ್ಡ್ ಎಲ್ಲ ಹಾಗೆ ಇಟ್ಟಿದ್ದಾರೆ. ಸ್ವಲ್ಪ ಅಲ್ಲೆಲ್ಲ ಫೋಟೋಸ್ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಅಲ್ಲೆಲ್ಲ ಓಡಾಡಿಬಿಟ್ಟು ಆಮೇಲೆ ಬಳೆ ಶಾಪಿಗೆ ಹೋದ್ವಿ. ಅಲ್ಲಿ ಪ್ರಸಾದ ಮಾತ್ರ ಕೊಟ್ಟರು, ಪುಳಿಯೋಗರೆ ಪ್ರಸಾದ ತುಂಬಾ ರುಚಿಯಾಗಿತ್ತು. ನಾನಂತೂ 2 ಸಲ ತೊಗೊಂಡು ತಿನ್ಕೊಂಡ್ಬಿಟ್ಟೆ, ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು. ದೇವಸ್ಥಾನದ ಪ್ರಸಾದ ಅಂದ್ರೇ ತುಂಬ ರುಚಿಯಾಗಿರುತ್ತಲ್ವಾ, ಮತ್ತು ತಿನ್ಬೇಕು ಅನಿಸ್ತಾ ಇರುತ್ತೆ. ಆಮೇಲೆ ಸ್ವಲ್ಪ ಲೇಟಾಗಿ ವಿಡಿಯೋ ಹಾಕ್ತಾ ಇದ್ದೀನಿ, ಯಾಕಂದರೆ ಗಣೇಶ ಹಬ್ಬ ಬೇರೆ ಇತ್ತಲ್ವ, ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಇತ್ತು. ಆದ್ದರಿಂದನೇ ಎಡಿಟಿಂಗ್ ಮಾಡೋಕ್ಕೆ ಆಗಿರಲಿಲ್ಲ. ನೋಡಿ ಇವಾಗ ಬಳೆ ಶಾಪಿಗೆ ಬಂದಿದ್ದೀವಿ. ಎಲ್ಲ ಡಿಸೈನ್ಸ್ ತೋರಿಸ್ತಾಯಿದ್ರು ಆ ಆಂಟಿ, ತುಂಬ ಚೆನ್ನಾಗಿ ತೋರಿಸ್ತಾಯಿದ್ರು, ರೆಸ್ಪಾನ್ಸ್ ಕೊಡ್ತಾಯಿದ್ರು. ಅಷ್ಟೇನು ಪ್ರೈಸ್ ಏನು ಜಾಸ್ತಿ ಏನಿರಲಿಲ್ಲ, ರೀಸ್ನಬಲ್ ಆಗೇ ಇತ್ತು. ನಮ್ಮ ಯಜಮಾನ್ರು ನೋಡಿ ಎಲ್ಲ ಅಂಗಡಿನಲ್ಲಿರೋ ಐಟಮ್ಸ್ ಎಲ್ಲ ವಿಡಿಯೋ ಮಾಡ್ತಾಯಿದ್ದಾರೆ, ಏನೇನು ಸಿಗುತ್ತೆ ಅಂತ. ನಾರ್ಮಲಾಗಿ ಮಂಗಾಪುರಕ್ಕೆ ಬಂದರೆ ಬಳೆ ತೊಗೊಳ್ಳೇಬೇಕಲ್ವಾ. ಲಾಸ್ಟ್ ಇಯರು ಬಂದು ನಾನು ಸೈಡ್ ಬ್ಯಾಂಗಲ್ಸ್ ತೊಗೊಂಡಿದ್ದೆ. ನನ್ನ ಹತ್ರ ಗಾಜಿಂದು ಇರಲಿಲ್ಲ, ಬರೀ ಗ್ರೀನ್ ಕಲರ್ಸ್ ಇದೆ ಅಷ್ಟೇ. ಬೇರೆ ಕಲರ್ಸ್ ಒಂದು 4 ಕಲರ್ಸ್ ತೊಗೊಂಡೆ. ತುಂಬ ಚೆನ್ನಾಗಿತ್ತು. ಅದು ಗಟ್ಟಿ ಬೇರೆ ಇರುತ್ತೆ, ಇಲ್ಲಿ ಸ್ಟ್ರಾಂಗ್ ಇರುತ್ತದು ಬಳೆಯ, ಅಷ್ಟು ಈಸಿಯಾಗಿ ಒಡೆಯೋದು ಇಲ್ಲ. ಆಮೇಲೆ ಪೇಸ್ಟಲ್ ಕಲರಲ್ಲಿ ಸೈಡ್ ಬ್ಯಾಂಗಲ್ಸು ತೊಗೊಂಡೆ. ಸ್ವಲ್ಪ ಸಣ್ಣ ಸಣ್ಣ ಕ್ಲಿಪ್ಸ್ ತೊಗೊಂಡೆ. ನೋಡಿ ಈ ಡಿಸೈನ್ ನೋಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ. ನೋಡಿ ಇಷ್ಟು ಬ್ಯಾಂಗಲ್ಸ್ ತೊಗೊಂಡಿದ್ದೀನಿ, 4 ಕಲರ್ಸ್ ಗಾಜಿಂದು, ಆಮೇಲೆ ಸೈಡ್ ಬ್ಯಾಂಗಲ್ಸು, ಆಮೇಲೆ ಪಿಂಕ್ ಕಲರು, ಗ್ರೀನ್ ಕಲರ್ ತೊಗೊಂಡೆ. ತುಂಬ ಚೆನ್ನಾಗಿ ಸೇಲ್ ಮಾಡ್ತಾಯಿದ್ರು ಅವರು.
ನೋಡಿ ಈ ಡಿಸೈನ್ ಇದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಚೆನ್ನಾಗಿ. ನೋಡಿ ಈ ಕ್ಲಿಪ್ಸು ಸ್ವಲ್ಪ ನನಗೆ ಜಾಸ್ತಿ ರೇಟ್ ಅನಿಸ್ತು, ಅದಕ್ಕಂತ ಅಲ್ಲೇ ಇಟ್ಬಿಟ್ಟೆ. ಸಣ್ಣ ಸಣ್ಣ ಕ್ಲಿಪ್ ತೊಗೊಂಡ್ಬಿಟ್ಟು ಆಮೇಲೆ ಇವಾಗ ಇಲ್ಲಿ ಸ್ವಲ್ಪ ಇಲ್ಲೆಲ್ಲ ಟೈಮ್ ಆಯ್ತಲ್ವ, ನಮಗೆ 3:30 ಆಗೋಗಿತ್ತು. ನಾವು ದೇವಸ್ಥಾನದ್ದು ಅನ್ನಪ್ರಸಾದಕ್ಕೆ ಹೋಗಿದ್ವಿ. ಅರ್ಧ ಗಂಟೆ ಅಲ್ಲಿಂದ, ಅರ್ಧ ಕಿಲೋಮೀಟ್ರು ದೇವಸ್ಥಾನದಿಂದ ಅಲ್ಲ ಊಟದ ಹಾಲಿಗೆ ಹೋಗೋಕ್ಕೆ. ಅಲ್ಲಿ ನೋಡಿದ್ರೆ ಫುಲ್ ರಶ್ ಇತ್ತು. ತುಂಬ ಹೊತ್ತು ಕಾದ್ವಿ, ಅರ್ಧ ಗಂಟೆ ಕಾದು ಮತ್ತೆ ಅಲ್ಲಿ ತುಂಬ ಲೇಟ್ ಆಗೋಗುತ್ತೆ ಅಂತ ಅಲ್ಲಿಂದ ಮತ್ತೆ ನಡ್ಕೊಂಡು ಬಂದು ದೇವಸ್ಥಾನದ ಹತ್ರ. ದೇವಸ್ಥಾನದ ಮುಂದೆನೇ ಒಂದು ಹೋಟ್ಲಿತ್ತು. ಸರಿ ಅಂತ ಹೊಟ್ಟೆ ತುಂಬ ಹಸಿತಾ ಇತ್ತು. ಸರಿ ಮೀಲ್ಸ್ ತೊಗೊಂಡು ತಿನ್ಕೊಂಡ್ವಿ ಇಬ್ಬರು. ತಿನ್ಕೊಂಡ್ಬಿಟ್ಟು ಆಮೇಲೆ ರೂಮಿಗೆ ಹೋಗ್ಬೇಕಲ್ಲ, ಸರಿ ಬಸ್ ಹತ್ಕೊಂಡು ಹೋಗಿದ್ದು. ನೋಡಿ ಇವರು तुम्ही शिवा माग शिवा మీరు టచ్ అయ్యింది ನೋಡಿ ಆ ಹಾವು ಹೇಗಿತ್ತು, ಭಯ ಅನಿಸುತ್ತೆ. ನೋಡಿ ಇದು ದೇವಸ್ಥಾನದ ಎಂಟ್ರೆನ್ಸ್. ಇದು ಆವಾಗಲೇ ಬೇಗ ದರ್ಶನ ಮುಗಿಸ್ಬೇಕು ಅಂತ ಎಂಟ್ರೆನ್ಸ್ ವಿಡಿಯೋ ಮಾಡಿರಲಿಲ್ಲ. ಇಲ್ಲೇನೇನೋ ಮಾರ್ತಾಯಿದ್ರು ಇವ್ರು. ಇಲ್ಲಿ ನೋಡಿ ಒಬ್ಬರು ತಾತ ಕೋಲು ಹಿಡ್ಕೊಂಡು ಬಿಸಿಲಲ್ಲಿ ಅದೇನೋ ಸಿಲ್ವರ್ ಪೇಂಟ್ ಹೊಡ್ಕೊಂಡು ಸ್ವಲ್ಪನೂ ಶೇಕ್ ಆಗದೆ ನಿಂತಿದ್ದಾರೆ. ಹೋದ ವರ್ಷವೂ ನಾವು ಇವ್ರನ್ನ ನೋಡಿದ್ವಿ. ಏನೋ ಒಂಥರ ಅವ್ರ ಟ್ಯಾಲೆಂಟ್ಗೆ ನಾವು ಮೆಚ್ಚಬೇಕು. ಅಷ್ಟು ನಮ್ಗೆ ನಿಂತ್ಕೋಬೇಕಂದ್ರೆ, ಅಲ್ಲಾಡದೆ ನಿಂತ್ಕೋಬೇಕಂದ್ರೆ ಎಷ್ಟು ಕಷ್ಟ ಇದೆ ಶೇಕ್ ಮಾಡದೆ. ಅವರು ಎಷ್ಟು ಹೊಟ್ಟೆಪಾಡಿಗೆ ಏನೇನೋ ಮಾಡ್ತಾರೆ ಪಾಪ. ನೋಡಿ ಇವಾಗ ಬಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 20 ನಿಮಿಷ ಬಸ್ಸು ಹೋಗಿ ರೀಚ್ ಆಗಿಬಿಟ್ರೆ ರೂಮ್ಗೆ ಹೋಗ್ಬಿಡ್ಬೋದು. ಏನು ತುಂಬ ಬಸ್ಸಸ್ ಇದೆ ಅಲ್ಲಿಂದ. ಏನೋ ಸ್ವಲ್ಪ ತಿಂತಾ ಇದ್ದೆ. ನೋಡಿ ರೂಮಿಗೆ ಬರ್ತಾಯಿದ್ದೀವಿ ಮೆಟ್ಲು ಹತ್ಕೊಂಡು. ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಇಲ್ಲಿ ನಮ್ಮ ರೂಮ್ ಮಾಡಿದ್ವಲ್ಲ, ಈ ರೂಮ್ ಪಕ್ಕದಲ್ಲೇ ಒಂದು ಹೋಟ್ಲಿದೆ. ಬೆಳಗ್ಗೆನೂ ಅಲ್ಲೇ ತಿಂಡಿ ಮಾಡಿದ್ದು. ಮನೆ ಥರನೇ ಟೇಸ್ಟ್ ಇತ್ತು, ತುಂಬ ಚೆನ್ನಾಗಿತ್ತು ರುಚಿ. ಇಡ್ಲಿ ಮತ್ತು ಇದು ಕಡಲೆಕಾಯಿ ಚಟ್ನಿ ಕೊಡ್ತಾರೆ. ಬೆಳಗ್ಗೆ ಇಡ್ಲಿ, ವಡೆ, ದೋಸೆ ಎಲ್ಲ ಇರುತ್ತೆ. ಹೋದ ವರ್ಷವೂ ನಾವು ಇಲ್ಲೇ ತಿಂಡಿ ಮಾಡಿದ್ದು. 4 ಜನ ಹೋಗಿದ್ವಿ ಹೋದ ವರ್ಷ. ಈ ಸಲ ಬಂದು ಇಬ್ಬರೇ ಬಂದಿದ್ದೀವಿ. ಮಧ್ಯಾಹ್ನನೂ ಇಲ್ಲಿ ಊಟ ಇರುತ್ತೆ. ನಾವು ರಾತ್ರಿ ಇಲ್ಲೇ ಊಟ ಮಾಡಿಕೊಂಡು ಚಪಾತಿ ಕೊಟ್ಟಿದ್ದರು, ಗೋಧಿದು ಚಪಾತಿ ಚೆನ್ನಾಗಿತ್ತು. ಜೊತೆಯಲ್ಲಿ ಅದೇನೋ ಚಟ್ನಿ ಎಲ್ಲ ಕೊಟ್ಟಿದ್ದರು. ತಿನ್ಕೊಂಡು ರೂಮ್ಗೆ ಹೋಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ, ತುಂಬ ಚೆನ್ನಾಗಿ ಮಾಡ್ತಾರವರು. ಮನೆ ಥರನೇ ಇತ್ತು ಊಟ ಅಂದ್ಕೊಳ್ಳಿ. ಅಷ್ಟು ಹೋಟ್ಲಲ್ಲಿ ತಿಂದಂಗೆ ಇರಲಿಲ್ಲ. ಎಲ್ಲ ತಿನ್ಕೊಂಡು ರಾತ್ರಿದು ಊಟ ಮಾಡಿ ರೂಮ್ ವೆಕೇಟ್ ಮಾಡಿಬಿಟ್ಟು, ನೋಡಿ ರೂಮ್ ವೆಕೇಟ್ ಮಾಡ್ತಾಯಿದ್ದೀವಿ. ಮಾಡಿದ ತಕ್ಷಣ ಆಮೇಲೆ ಬಸ್ ಹತ್ಕೊಂಡು ಬ್ಯಾಕ್ ಟು ಬೆಂಗಳೂರು. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ತಿಳಿಸಿ ನಿಮ್ಮ ಅಭಿಪ್ರಾಯ, ಹೇಗಿತ್ತು ವಿಡಿಯೋ ಅಂತ ನಿಮ್ಮ ಅಭಿಪ್ರಾಯನ ಹೇಳಿ. ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ನಮಗೂ ಅಷ್ಟೊಂದು ಐಡಿಯಾ ಇಲ್ಲ ವಿಡಿಯೋ ಮಾಡೋದು. ಸ್ವಲ್ಪ ಸ್ವಲ್ಪ ಚೇಂಜಸ್ ತರ್ತೀವಿ ವಿಡಿಯೋದಲ್ಲಿ. ಅದು ಸಡನ್ನಾಗಿ ಅಭ್ಯಾಸ ಇರಲ್ಲ ನೋಡಿ ವಿಡಿಯೋ ಮಾಡೋದು, ಅದು ಗೊತ್ತಾಗಲ್ಲ. ಹೋಗ್ತಾ ಹೋಗ್ತಾ ಸ್ವಲ್ಪ ಬೆಟರ್ ವಿಡಿಯೋಸ್ ತರೋಕ್ಕೆ ಪ್ರಯತ್ನ ಮಾಡ್ತೀವಿ. ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಮಗೆ ಪ್ರೋತ್ಸಾಹ ಸಿಗ್ದಂಗೆ ಆಗುತ್ತೆ. ಪ್ರೋತ್ಸಾಹ ಮಾಡ್ತಾಯಿರಿ. ಆ ಎಂಕರೇಜ್ಮೆಂಟಿಂದ ನಮಗೆ ಮತ್ತೆ ಮಾಡೋಕ್ಕೆ ಸ್ವಲ್ಪ
ವಿಡಿಯೋಸ್ ಎಲ್ಲ ಮಾಡೋಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ನೋಡಿ ಬಸ್ ಸ್ಟಾಪ್ ಹತ್ರ ಬಂದ್ವಿ. ಇದೇನು ಎಲೆಕ್ಟ್ರಿಕ್ ಬಸ್ಸಸ್ ಅನಿಸುತ್ತೆ ಇದು. ಕರೆಕ್ಟಾಗಿ 11 ಗಂಟೆಗೆ ಬಸ್ ಇದ್ದಿದ್ದು ನಮ್ಮದು. ಯಾಕಂದರೆ ತೀರಾ ಬೆಳಗ್ಗೆ ಹೋದರೆ ನಮ್ಮ ಏರಿಯಾ ಬಸ್ಸಸ್ ಸಿಗಲ್ಲ ಅಲ್ಲ, ಅದಕ್ಕೆ 5 ಗಂಟೆಗೆ ಹೋಗಿ ರೀಚ್ ಆಗ್ತೀವಿ ಮೆಜೆಸ್ಟಿಕ್ಕು. ಅಲ್ಲಿಂದ ನಮ್ಮ ಏರಿಯಾ ಬಸ್ಸಸ್ ಎಲ್ಲ ಬರುತ್ತೆ. ನೋಡಿ ಲಗೇಜ್ ಎಲ್ಲ ಇಡ್ತಾ ಇದ್ದಾರೆ. ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್, ಟೇಕ್ ಕೇರ್.